ನನ್ನ ಮಿನಿ ಮಿನಿ ವ್ಲಾಗ್ಗೆ ಸ್ವಾಗತ. ಹೇಗಿದೆ ನಾನು ಹೊಸ ಇಂಟ್ರೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಸ್ಟ್ರಾಂಗ್ ಆಗಿ ಒಂದ್ ಬ್ಲಾಕ್ ಕಾಫಿ ಕುಡ್ದು ತಿಂಡಿಗೆ ಅಂತ ಮಸಾಲ ರೊಟ್ಟಿ ಮಾಡಿದ್ರು ಅದನ್ನ ತಿನ್ಕೊಂಡು ನಮ್ಮ ಮಕ್ಳು ಮರಿಗೂ ತಿಂಡಿ ಎಲ್ಲ ತಿನ್ಸಿ ನಮ್ಮ ಅಪ್ಪನ ಹತ್ರ ಬಸ್ ಸ್ಟ್ಯಾಂಡ್ ಗೆ ಡ್ರಾಪ್ ಹಾಕಿಸ್ಕೊಂಡು ನಾನ್ ಬಸ್ ಹತ್ತಿ ಹೊರಟು ಬಂದಿದ್ದೆ ಮೈಸೂರ್ಗೆ. ಅಲ್ಲೋಗಿ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಿ ಎಲ್ರು ಬಂದು ಒಂದ್ ಕಡೆ ಸೇರ್ದು. ನಮ್ MBA ಗ್ಯಾಂಗ್ ನವರೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲಾದ್ರೂ ಹೋಗೋದಂತ ಪ್ಲಾನ್ ಹಾಕಿದ್ದು. ಆದ್ರೆ ಕಾರಣಾಂತರಗಳಿಂದ ಪ್ಲಾನ್ ಫ್ಲಾಪ್ ಆಯ್ತು. ಛಲ ಬಿಡದೆ ಮತ್ತೆ ಪ್ಲಾನ್ ಮಾಡಿ ಇವತ್ತೆಲ್ರು ಹೊರಟು ನಿಂತು ಆನ್ ದ ವೇ ಹೋಗ್ತಾ ಯಾರ್ ತಿಂಡಿ ಮಾಡಿಲ್ಲ ಅವ್ರ ತಿಂಡಿ ತಿನ್ಕೊಂಡು ಎಲ್ರು ಒಂದೊಂದ್ ಲೋಟ ಟೀ ಕುಡ್ಕೊಂಡು ಅಲ್ಲಿಂದ ಹೊರಟಿ ನಮ್ ಡೆಸ್ಟಿನೇಷನ್ ನ ರೀಚ್ ಆದೋ. ಹೌದು, ಇವತ್ ನಾವು ಹೋಗಿದ್ದು ಮೈಸೂರಿನ 32 ಕಿಲೋಮೀಟರ್ ದೂರದಲ್ಲಿರೋ ಕುಂತಿ ಬೆಟ್ಟಕ್ಕೆ. ಅಲ್ಲಿಗೆ ಹೋಗಿ ರೀಚ್ ಆಗಿ ನಮ್ ಕಂಫರ್ಟಬಲ್ ಎಲ್ಲ ನೋಡ್ಕೊಂಡು ಬೆಟ್ಟ ಹತ್ತಕ್ ಶುರು ಮಾಡ್ದು. ಇನ್ನೇನ್ ಬೆಟ್ಟ ಹತ್ಬೇಕು ಅನ್ನೋ ಅಷ್ಟ್ರಲ್ಲಿ ಮಳೆ ನಮ್ನ ಭರ್ಜರಿಯಾಗಿ ಸ್ವಾಗತ ಮಾಡ್ತು. ಮಳೆ ಅಂದ್ರೆ ಫುಲ್ ದಪ್ಪ ಪನಿ ಎಲ್ಲ ಸೋನೆ ತರ ಸಿಬ್ರುತ್ತಿತ್ತು. ಆ ಪುಟ್ ಸೋನೆ ಹನಿಗಳು ಮುಖದ ಮೇಲೆ ಸಿಬ್ರುತ್ತಿದ್ರೆ ಚೆನ್ನಾಗಿತ್ತು. ಅಲ್ಲಿ ಒಂದ್ ಬೆಟ್ಟ ಹತ್ತಿಳ್ದು ಇನ್ನೊಂದ್ ಬೆಟ್ಟ ಹತ್ತದಾಗ ಕುಂತಿ ಬೆಟ್ಟ ಸಿಗುತ್ತೆ. ಮೊದಲನೇ ಬೆಟ್ಟ ಹತ್ತಿ ಟಾಪ್ ಅಲ್ಲಿ ಕುತ್ಕೊಂಡಾಗ್ಲೇನೆ ಒಳ್ಳೆ ಫೀಲ್ ಕೊಡ್ತಿತ್ತು. ನಾವೆಲ್ರೂ ಅಲ್ಲಿ ಬೀಸ್ತಿದ್ ಗಾಳಿ ಮತ್ತೆ ಗಾಳಿ ಸೌಂಡ್ ಗೆ ಕಳ್ದೋಗಿದ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಮಂತ್ಗೆ ಗಾಳಿಲಿ ಮೈಗೆ ಏನ್ ಬಂದ್ ಸೇರ್ಕೋತೋ ಗೊತ್ತಿಲ್ಲ, ಹಿಂಗ್ ಆಡ್ತಾ ಇದ್ದ. ನಾವೆಲ್ರೂ ನಕ್ಕಿ ಹೊಟ್ಟೆ ನೋವು ಬರ್ಸ್ಕೊಂಡಿದ್ದಾಯ್ತು. ಅಲ್ಲೇ ಕುತ್ಕೊಂಡ್ರಾಗಲ್ಲ ಇನ್ನೂ ಒಂದ್ ಬೆಟ್ಟ ಹತ್ಬೇಕು ಅಂತ ಅಲ್ಲಿಂದ ಹೊರಟಿ ಕೊನೆಗೂ ಫೈನಲ್ ಡೆಸ್ಟಿನೇಷನ್ ನ ರೀಚ್ ಆದೋ. ನಾವೆಲ್ರೂ ಸಿಂಗಲ್ ಆಗಿ ಫೋಟೋಸ್ ವಿಡಿಯೋಸ್ ತೆಗೆಸ್ಕೊತಿದ್ರೆ ಇವರಿಬ್ರು ಸೇರ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಿಸ್ತವ್ರೆ. ಬೆಟ್ಟನ ಸೇಫ್ ಆಗತ್ತಿ ಅಲ್ಲಿ 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಸೇಫ್ ಆಗಿನೇ ಕೆಳಗ್ ಬಂದು ರೀಚ್ ಆದೋ. ಮಧ್ಯ ಕೈಕಾಲ್ ತರ್ಚೋದು ಮುಳ್ಚುಚ್ಚೋದು ಆಯ್ತು. ಆದ್ರೆ ಟಾಪ್ ಅಲ್ಲಿ ಹೋಗಿ ನಿಂತಾಗ ಅದೆಲ್ಲ ಮರ್ತೆ ಹೋಯ್ತು. ಅದಾದ್ಮೇಲೆ ಸರಿ ಅಂತ ಅಲ್ಲಿಂದ ಎಲ್ರು ಹೊರಟು ಬಂದು ದಾರಿಲ್ ಬರ್ತಾ ಡೂಪ್ಲಿಕೇಟ್ ಆನೆನ ಗಾಡಿ ಮೇಲೆ ನಿಲ್ಲಿಸ್ಕೊಂಡು ಅಡ್ವರ್ಟೈಸ್ ಕೊಡ್ತಾ ಇದ್ರು. ಜನಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ಎಂತೆಂತ ತಲೆ ಓಡಿಸ್ತಾರಲ್ವಾ. ನೆಕ್ಸ್ಟ್ ನಾವು ಹೋಗಿದ್ದೆ KRS ಡ್ಯಾಮ್ ಗೆ. ದೂರದಿಂದ ನೋಡ್ತಿದ್ರೇನೆ ನಾವೆಲ್ಲರೂ ಫುಲ್ ಎಕ್ಸೈಟ್ ಆಗಿದ್ವಿ. ಈಗ ನೋಡಿದ್ದು ಫ್ರಂಟ್ ಗೇಟ್ ವ್ಯೂ. ನಾವೆಲ್ಲರೂ ಬ್ಯಾಕ್ ಗೇಟ್ ಹೋಗೋದ ಅಂತ ಅಲ್ಲಿಗೆ ಹೋದೋ. ಮಧ್ಯಾಹ್ನ ಏನು ಊಟ ಮಾಡಿಲ್ಲ, ಹೊಟ್ಟೆ ತಾಳಾಗ್ತಿತ್ತು ಅಂತ ಮೊದ್ಲು ಹೊಟ್ಟೆಗೆ ಏನಾದ್ರು ತಿನ್ಕೊಳ್ಳೋದ ಅಂತ ಚುರ್ಮುರಿ ಮಾವಂಕಾಯಿ ಮತ್ತೆ ಜೋಳ ತಿಂದು. ಹೇಗಿದೆ? ನಾನ್ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಡ್ಯಾಮ್ ನೋಡಕ್ ಹೋದೋ. ಗೇಟ್ ಕ್ಲೋಸ್ ಮಾಡಿದ್ರು ಗ್ಯಾಪ್ ಅಲ್ಲಿ ಇಷ್ಟ ನೀರ್ ಬರ್ತಿತ್ತು. ಆ ಸೂರ್ಯ ಮುಳುಗ್ತಿರೋ ಟೈಮಲ್ಲಿ ಈ ನೀರ್ ಅರಿತಿರೋದನ್ನ ನೋಡ್ತಿದ್ರೆ ಕಣ್ಣಿಗೆ ಮಹದ ಆನಂದ. ಆದ್ರೂ ಬ್ಯಾಕ್ ಗೇಟ್ ಓಪನ್ ಇದ್ದಾಗ ಹೋಗಿ ಡ್ಯಾಮ್ ನ ನೋಡಿದ್ರೆ ಪುಣ್ಯವಂತರು. ಅದಾದ್ಮೇಲೆ ಮೀನ್ ತಿನ್ನಕ್ಕೆ ಅಂತ ಸ್ಟಾಲ್ ಹತ್ರ ಹೋಗೋದೇನೋ ಎಲ್ರು ಒಟ್ಟಿಗೆ ಹೋದೋ. ಬಟ್ ನಾನ್ ತಿನ್ಲಿಲ್ಲ. ನಾನು ಒಬ್ಳೆ ಅಲ್ಲ, ನನ್ ಜೊತೆಗೆ ಕಿರಣ್, ವಿಜಯ್ ಮತ್ತೆ ಸುಮಂತ್ ನಾವ್ 4 ಜನ ತಿನ್ಲಿಲ್ಲ. ಬಿಕಾಸ್ ನಾವೆಲ್ರು ಶ್ರಾವಣ ಸಸ್ಯಾಹಾರಿಗಳು. ಶ್ರಾವಣ ಇಲ್ಲೇ ಹೋಗಿದ್ರೆ ಕತೆನೆ ಬೇರೆ ಅಂತ ವಿಜಯ್ ಫುಲ್ ಫೀಲ್ ಮಾಡ್ಕೋತಾ ಇದ್ರೆ ಇದುವರೆಗೂ ಫಿಶ್ ನೇ ತಿಂದೇ ಇರೋ ಸುಮಂತ್ ಹೇಗ್ ತಿಂತಾರೆ ಇದನ್ನ ಅಂತ ಪರೀಕ್ಷಿತ್ನ ಫುಲ್ ಕಣ್ಬಿಟ್ಕೊಂಡು ನೋಡ್ತಾವ್ನೆ. ಎಲ್ಲ ಮುಗಿಸಿ ನಮ್ಮ ಮೈಸೂರಿಗೆ ರೀಚ್ ಆಗಿ ಸಸ್ಯಾಹಾರಿಗಳಾದ ನಾವುಗಳೇನು ತಿಂದಿಲ್ಲ ಅಂತ ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಅಂತ ಹೋದೋ. ಮಶ್ರೂಮ್ ಬಿರಿಯಾನಿ ಜೊತೆಗೆ ಮಶ್ರೂಮ್ ಕಬಾಬ್ ತಿನ್ಕೊಂಡು ಎಲ್ರು ತಮ್ಮ ಮನೆಗೆ ಹೋದೋ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.